ಇನ್ನು ಸರ್ಕಾರಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಬಿಜೆಪಿ ನಾಯಕರು ರೆಡಿ ಆಗಿದ್ದಾರೆ. ಮಂತ್ರಿಗಳು ದುಡ್ಡು ಹೊಡೆಯೋದರಲ್ಲಿ ನಿರತರಾಗಿದ್ದಾರೆ ಅಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಮಾತನಾಡ್ತಾ ಹೇಳಿದ್ರು. ಏನೋ ವಕ್ಫ್ ಬಾಣಂತಿಯರ ಸಾವು ಕೇಸ್ ಪ್ರಸ್ತಾಪ ಮಾಡ್ತೀವಿ ಅಂತ ವಿಜೇಂದ್ರ ಗುಡುಗಿದ್ರೆ ಬಾಣಂತಿಯರ ಸಾವು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ಅದರಿಂದ ಎಲ್ಲ ಇಲಾಖೆಗಳಲ್ಲೂ ಅನಾಹುತ ಆಗ್ತಾ ಇದೆ. ಈಗ ನಮ್ಮ ಅಧ್ಯಕ್ಷರು ನಮ್ಮ ನಾರಾಯಣ ಸ್ವಾಮಿ ಅವರೆಲ್ಲ ಆಸ್ಪತ್ರೆಗೆ ಭೇಟಿ ಮಾಡ್ತಾ ಇದ್ದಾರೆ. ನಾನು ಕೂಡ ಆಸ್ಪತ್ರೆಗೆ ನಾನು ಹೋಗಿದ್ದೆ. ಅಂದರೆ ಮುಖ್ಯಮಂತ್ರಿಗೆ ಹಿಡಿತಾ ಇಲ್ಲ ಯಾವುದೇ ಇಲಾಖೆ ಮೇಲೆ. ಮತ್ತು ಎಲ್ಲ ಮಂತ್ರಿಗಳು ದುಡ್ಡು ಮಾಡೋದ್ರಲ್ಲಿ ದುಡ್ಡು ಹೊಡೆಯೋದ್ರಲ್ಲಿ ನಿರತರಾಗಿದ್ದಾರೆ. ಮತ್ತು ಸಿದ್ದರಾಮಯ್ಯ ಹೊಸದಾಗಿ ಬಂದಾಗ ಏನು ಹೇಳಿದ್ದೆ, ಪ್ರತಿ ತಿಂಗಳು ಕೂಡ ಧರ್ಮ ದರ್ಶನ ಮಾಡ್ತೀರಿ, ಗ್ರೀವೆನ್ಸ್ ಮೀಟಿಂಗ್ ಮಾಡ್ತೀರಿ ಅಂತ. ಒಬ್ಬ ಮಂತ್ರಿನೂ ಒಂದು ತಿಂಗಳು ಹೋಗಿ ಜಿಲ್ಲೆಯಲ್ಲಿ ಗ್ರೀವೆನ್ಸ್ ಮಾಡಿಲ್ಲ. ದುಡ್ಡು ಹೊಡಿಯೋಕ್ಕೆ ಮಾತ್ರ ಬರ್ತಾರೆ. ಇದು ಗುರುವಾರದ ಸರ್ಕಾರ. ಗುರುವಾರ ಮಾತ್ರ ವಿಧಾನಸೌಧಕ್ಕೆ ಬರ್ತಾರೆ, ಆಮೇಲೆ ಒಬ್ಬ ಮಂತ್ರಿನೂ ವಿಧಾನಸೌಧಕ್ಕೆ ಹೆಜ್ಜೆ ಇಡಲ್ಲ. ಅಭಿವೃದ್ಧಿ ಕಾರ್ಯ ಏನೂ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಈ ಅಧಿವೇಶನದಲ್ಲಿ ನಾವು ಈ ವಕ್ಫ್ ಬೋರ್ಡಿನ ವಿಚಾರ ತಗೊಳ್ತಾ ಇದ್ದೀರಿ. ಅದೇ ರೀತಿ ಈ ಮೆಡಿಕಲ್ ಮಾಫಿಯಾ ಏನ ಸಾವುಗಳಾಗ್ತಾ ಇದೆ, ಬಾಣಂತಿಯದು ಇದು ವಿಚಾರನ ತಗೊಳ್ತಾ ಇದ್ದೀರಿ ನಾವು. ಈಗ ಸಾವು ಅನ್ನೋಕ್ಕಿಂತ ನಿರ್ಲಕ್ಷ್ಯದಿಂದ ಆಗಿರುವ ಸಾವಿಗೆ ಕೊಲೆ ಅಂತಲೇ ಹೇಳಬೇಕಾಗತ್ತೆ. ಸರ್ಕಾರಿ ಪ್ರಾಯೋಜಿತ ಕೊಲೆ. ಹಾಸ್ಪಿಟ್ಲ್ಗಳಲ್ಲಿ ಅಗತ್ಯ ಇರುವಂಥ ಡ್ರಗ್ಸ್ ಸಿಗ್ತಾ ಇಲ್ಲ, ಸರಬರಾಜೆ ಮಾಡ್ತಾ ಇಲ್ಲ. ಏನು ಕಾರಣ? ಆಮೇಲೆ ಸರಣಿ ಗರ್ಭಿಣಿ ಮತ್ತು ಹಸುಳೆಗಳ ಸಾವು, ಇದು ಸಾಮಾನ್ಯ ಸಂಗತಿ ಅಲ್ಲ. ಇದು ಸಾವಿಗೆ ಹೊಣೆ ನೈತಿಕ ಹೊಣೆ.